ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಬಟ್ಟಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೊತೆ ಇರುವ ಪಾಸಿಟಿವ್ ಎನರ್ಜಿ, ನಿಮ್ಮ ಜೊತೆ ಇರುವಂತಹ ಸಕಾರಾತ್ಮಕ ಶಕ್ತಿಯಿಂದ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು, ಗೈಡೆನ್ಸ್ನ ಪಡ್ಕೊಳ್ಬಹುದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ದ ಸೋಲ್. ಆಪ್ಷನ್ ನಂಬರ್ 2ಅಲ್ಲಿದೆ ಗ್ಲೌವ್. ಓಕೆ, ಸೊ ಟೇಕ್ ಯುವರ್ ಟೈಮ್. ಬೇಕಾದರೆ ನೀವು ಡೀಪ್ ಬ್ರೇತ್ ಮಾಡಬಹುದು ಆ್ಯಂಡ್ ಇನ್ಹೀಲ್ ಆ್ಯಂಡ್ ಎಕ್ಸೆಲ್ ಮಾಡಿ ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಳ್ಳಿ. ಆಮೇಲೆ ಕಾರ್ಡನ್ನು ನೀವು ಪಿಕ್ ಮಾಡ್ಬೋದು. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1, ಯಾರು ದ ಸೋಲನ್ನು ಚೂಸ್ ಮಾಡಿದ್ದೀರಾ ನೋಡಿ. ಸೊ ನಿಮ್ಮ ಜೊತೆ ಇರುವಂತಹ, ನಿಮ್ಮ ಬಳಿ ಇರುವಂತಹ ಪಾಸಿಟಿವ್ ಶಕ್ತಿ ಏನಿದೆ ನೋಡಿ, ನಿಮಗೇನು ಹೇಳ್ತಾ ಇದೆ ಅಂತಂದರೆ ಇಲ್ಲಿ ದ ಸೋಲಿಗೆ ಒಳ್ಳೆಯದನ್ನು ಫೀಲ್ ಮಾಡೋದಕ್ಕೆ ಹೇಳ್ತಾ ಇದೆ ಆ್ಯಂಡ್ ನಿಮ್ಮ ಕ್ರಿಯೇಟಿವಿಟಿ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದೆ. ಓಕೆ, ಆ್ಯಂಡ್ ಸ್ಪೆಷಲಿ ಮದರ್ ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಮದರ್ ನೇಚರ್, ಫ್ಲವರ್ಸ್ ಇರಬಹುದು ಆ್ಯಂಡ್ ಗಿಡ ಮರಗಳಿರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ಎನಿಮಲ್ಸ್ ಇರ್ಬೋದು. ಸೊ ಅವ್ರ ಜೊತೆ ಹೆಚ್ಚಿನ ಕನೆಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಒಂದು ಪ್ಯೂರ್ ಎನರ್ಜಿಯಿಂದ, ಪ್ಯೂರ್ ಇನ್ನೋಸೆನ್ಸ್ ಎನರ್ಜಿಯಿಂದ ಗಿಡ ಮರಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಪ್ಲಸ್ ಇಲ್ಲಿ ನಿಮಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ಪಿರಿಚುವಲ್ ಆಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಮೆಡಿಟೇಷನ್ ಮಾಡೋದಿರಬಹುದು, ಮಂತ್ರ ಪಠನೆ ಮಾಡೋದಿರಬಹುದು. ಸೆಲ್ಫಿಶಿಂದ ಅಲ್ಲ, ಸೆಲ್ಫ್ಲೆಸ್ ಭಾವದಿಂದ. ಫೈಲ್ ನಂಬರ್ 1. ಓಕೆ, ಸೊ ದೇವರಿಗೆ ಹೂವನ್ನು ಅರ್ಪಿಸೋದಿರ್ಬೋದು. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬ ಬರಡು ಖಾಲಿತನ ಅಂತ ಅನ್ನಿಸ್ತಾ ಇದೆ ಅಂತಂದರೆ ನಿಮಗೆ ಸ್ಪಿರಿಚುವಲ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ನಿಮ್ಮ ಕ್ರಿಯೇಟಿವಿಟಿ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಕೆಲವರಿಗೆ ಡ್ಯಾನ್ಸ್ ಮಾಡೋದು ಇಷ್ಟ ಇರ್ಬೋದು, ಸಿಂಗಿಂಗ್ ಇಷ್ಟ ಇರ್ಬೋದು. ಸೊ ನಿಮ್ಮ ಸೋಲ್ ತುಂಬ ಕ್ರೇವ್ ಮಾಡ್ತಾ ಇದೆ ಕ್ರಿಯೇಟಿವಿಟಿಗೆ. ಓಕೆ, ಏನಾದರೂ ಹೊಸ ಎಕ್ಸ್ಪ್ಲೋರ್ ಮಾಡೋದನ್ನು ಕಲೀರಿ. ಪೈಲ್ ನಂಬರ್ 1. ಆ್ಯಕ್ಚುಲಿ ಎಮಿಲಿ ಡಿಕ್ಸನ್ ಏನಿದ್ದಾರೆ ನೋಡಿ, ಇವರು ಇಲ್ಲಿ ನಿಮಗೆ ಇನ್ನೊಂದು ಮೆಸೇಜ್ ಇದೆ. ಏನು ಅಂತಂದರೆ ಸೋಷಲ್ ಲೈಫಿಂದ ಆದಷ್ಟು ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಪೈಲ್ ನಂಬರ್ 1 ಪೀಪಲ್. ಓಕೆ, ನಿಮ್ಮ ಪಾಸಿಟಿವ್ ಎನರ್ಜಿ, ನಿಮ್ಮ ಜೊತೆ ಇರುವಂಥ ಪಾಸಿಟಿವ್ ಎನರ್ಜಿ ಅದನ್ನು ಕೇಳ್ತಾ ಇದೆ. ನಿಮ್ಮ ಸೋಲಿಗೆ ಒಳ್ಳೆಯದನ್ನು ಬಯಸ್ತಾ ಇದೆ. ಸೊ ಆ ಎನರ್ಜಿ ನಿಮಗೇನು ಹೇಳ್ತಾ ಇದೆ ಅಂತಂದರೆ ಔಟರ್ ಸೈಡ್ ವರ್ಲ್ಡ್ಗಿಂತ, ಸೋಷಲ್ ಲೈಫಿಗಿಂತ ಸೊ ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ತುಂಬ ಜನರು ಇಲ್ಲಿ ಸ್ಟ್ರೆಸ್ ಫೀಲ್ ಮಾಡ್ತಾ ಇರ್ಬೋದು, ಒತ್ತಡ ಜಾಸ್ತಿ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ಬೋದು. ಕೆಲವ್ರಿಗೆ ಇಲ್ಲಿ ಹೆಡ್ಏಕ್ ಇರಬಹುದು, ನಾನ್ ಸ್ಟಾಪ್ ಹೆಡ್ಏಕ್ ಇರ್ಬೋದು, ಮೈಗ್ರೇನ್ ಇರಬಹುದು. ಐ ಡೋಂಟ್ ನೋ, ನಾನು ಆ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಇರುವಂತಹ ಆ ಒಂದು ಎನರ್ಜಿ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಸೋಲಿಗೆ ಯಾವುದು ಒಳ್ಳೆಯದಾಗುತ್ತೆ ನೋಡಿ ಅದನ್ನು ಮಾಡು. ಲೈಕ್ ಪುಸ್ತಕಗಳು ಓದೋದಿರಬಹುದು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದಿರ್ಬೋದು, ಲೈಬ್ರರಿ ವಿಸಿಟ್ ಮಾಡೋದಿರಬಹುದು. ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಕ್ಕೆ ಹೇಳ್ತಾ ಇಲ್ಲ ನಿಮಗೆ. ಸಣ್ಣ ಸಣ್ಣ ವಿಷಯದಿಂದ ಶುರು ಮಾಡಿ. ಪೈಲ್ ನಂಬರ್ 1. ಓಕೆ, ಸೊ ಎಮಿಲಿ ಏನಿದ್ದಾರೆ ನೋಡಿ, ಇವರು ಲೈಕ್ ಡೆತ್ ಬಗ್ಗೆ ತಿಳ್ಕೊಂಡ್ರು, ಸ್ಪಿರಿಚುವಲ್ ಲೈಫ್ ಬಗ್ಗೆ ತಿಳ್ಕೊಂಡ್ರು. ಆಮೇಲೆ ಇವರು ಸೋಷಲ್ ಲೈಫ್ಗಿಂತ ತುಂಬಾ ಹೊರಗೆ ಇದ್ದರು. ಓಕೆ, ಆ್ಯಂಡ್ ಬಿಕಾಸ್ ಇವರ ಪೇರೆಂಟ್ಸ್ ತುಂಬ ಬ್ಯುಸಿ ಇದ್ದಿರೋದ್ರಿಂದ ಇವರಿಗೆ ತನ್ನ ಜೊತೆ ಕನೆಕ್ಟ್ ಆಗಲಿಕ್ಕೇನೋ ಸಮಯ ಸಿಕ್ತು, ಆ ಥರ ಹೇಳ್ಬೋದು. ಬಟ್ ಇವರು ಈ ಭೂಮಿ ಬಿಟ್ಟು ಹೋದಾಗ, ಸೊ ಇವರ ಸಿಬ್ಲಿಂಗ್ಸ್ ಇರ್ಬೋದು, ಇವರ ಫ್ಯಾಮಿಲಿಯವ್ರು ಇರ್ಬೋದು, ಇವರ ರೂಮಿಗೆ ಹೋಗಿ ಚೆಕ್ ಮಾಡಿದಾಗ ಸೊ ಇವ್ರ ಡ್ರವರಲ್ಲಿ ತುಂಬಾ ಪೋಯಮ್ಸ್ ಇತ್ತಂತೆ. ಇಟ್ಸ್ ತುಂಬಾ ಪೋಯಮ್ಸ್ ಅಂತಂದರೆ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ನಿಮ್ಮ ಕ್ರಿಯೇಟಿವಿಟಿಗೆ ಇನ್ನಷ್ಟು
ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನೋಡಿ, ಅದಕ್ಕೆ ಇನ್ನಷ್ಟು ನಿಮಗೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮ್ಮ ಕ್ರಿಯೇಟಿವಿಟಿ ಜೊತೆ, ಎಸ್ಪೆಷಲಿ ನಿಮ್ಮ ಕ್ರಿಯೇಟಿವಿಟಿ ಜೊತೆ. ಓಕೆ, ಸೊ ಇಲ್ಲಿ ಅರ್ತ್ ವಾರ್ಮ್ಸ್ ಇದೆ, ನೀವು ನೋಡ್ತಾ ಇದ್ರೆ ಅರ್ತ್ ವಾರ್ಮ್ಸ್ ಇದೆ. ಒಳ್ಳೆಯದನ್ನು ಫೀಡ್ ಮಾಡಿ. ಪೈಲ್ ನಂಬರ್ 1 ನಿಮ್ಮ ಸೋಲಿಗೆ ಒಳ್ಳೆಯದನ್ನು ಫೀಡ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಆ ಪಾಸಿಟಿವ್ ಎನರ್ಜಿಯಿಂದ ಬೇರೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 1, ಪೈಲ್ ನಂಬರ್ 1, ಓಕೆ, ಪೈಲ್ ನಂಬರ್ 1. Thank you so much. Okay, the power of intent. Our ancestors understand the power of intent and imagination, so paint the future the way you want it, beginning with your thoughts. First of all, ನೀವು ಯಾವ ಥರ ಇಂಟೆನ್ಷನ್ನ ಇಟ್ಕೊಳ್ತೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಯಾವುದಾದ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ ನೋಡಿ ಲೈಫ್ ರಿಲೇಟೆಡ್, ಅದು ಕೂಡ ಇಂಪಾರ್ಟೆಂಟ್. ನಿಮ್ಮ ಫ್ಯೂಚರನ್ನು ನೀವೇ ಪೇಂಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಪೇಂಟ್ ಬಂದಿದೆ. ಸೊ ಎಸ್, ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಆನ್ಸಿಸ್ಟರ್ಸ್ ಪೇಂಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕ್ರಿಯೇಟಿವಿಟಿ ಜೊತೆ ಹೆಚ್ಚಿನ ಕನೆಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 1 ಪೀಪಲ್. ಓಕೆ, ಸೊ ಇದು ನಾನು ಸುಮ್ಮನೆ ಹೀಗೇ ಹೇಳ್ತಾ ಇಲ್ಲ, ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ಕೂಡ ಇಲ್ಲಿ ಇದೆ. ಓಕೆ, ಸೊ ನಿಮ್ಮ ಪೂರ್ವಜರ ಎನರ್ಜಿ ಇದೆ. ಸೊ ಯಾರೆಲ್ಲ ರೈಟ್ ನಾವು ನಿಮ್ಮ ಜೊತೆ ಇಲ್ಲ ನೋಡಿ, ನಿಮ್ಮ ಆನ್ಸಿಸ್ಟರ್ಸ್ ಅಂತಂದರೆ ಅವರು ಸ್ಟಾರ್ ಆಗಿದ್ದಾರೆ. ಸೊ ಅವರ ಎನರ್ಜಿ ಕೂಡ ಇದೆ. ಸೊ ನಿಮ್ಮ ಜೊತೆ ಅವರ ಎನರ್ಜಿ ಕೂಡ ಇದೆ. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದೆ, ನಿಮ್ಮ ಫ್ಯೂಚರ್ನ ಪೇಂಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಬಿಗಿನಿಂಗ್ ಯಾವುದರಿಂದ ಮಾಡಬೇಕು, ನಿಮ್ಮ ಥಾಟ್ಸಿಂದ, ನಿಮ್ಮ ಲೈಫ್ ರಿಲೇಟೆಡ್ ಯಾವ ಥರದ ಥಾಟ್ಸನ್ನು ಇಟ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 1, ನಿಮ್ಮ ಇಂಟೆಂಟ್, ನಿಮ್ಮ ಇಮ್ಯಾಜಿನೇಷನ್. ಸೊ ನಿಮ್ಮ ಕಲ್ಪನೆ, ನೀವು ನಾವಿವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಏನಾದರೂ ಪೂಜೆ ಮಾಡಿದಾಗ ಅವ್ರು ಹೇಳ್ತಾರೆ ಅಲ್ವಾ, ಏನು ಸಂಕಲ್ಪ ಅನ್ನೋದು. ಸೊ ಅದೇ ಥರ ಇಲ್ಲಿ. ಸೊ ಯಾವ ಥರದ ಇಂಟೆನ್ಷನ್ನ ಇಟ್ಕೊಂಡಿದ್ದೀರಾ ನೀವು. ಐ ಡೋಂಟ್ ನೋ, ನನಗೆ ಒಂದು ಇಮ್ಯಾಜನ್ನು ತೋರಿಸ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಟೆಂಪಲ್ ಬಗ್ಗೆ ಹೇಳಿದೆ. ಸೊ ಲೆಟ್ಸ್ ಸಿ ಬೇರೆ ಏನು ಹೇಳಬೇಕು ಅಂತ ಇದ್ದಾರೆ ನೋಡೋಣ. ಓಕೆ, ಸೆಟ್ ಯುವರ್ ಸೆಲ್ಫ್ ಫ್ರೀ. ಪೈಲ್ ನಂಬರ್ 1, ಸೆಟ್ ಯುವರ್ ಸೆಲ್ಫ್ ಫ್ರೀ. ಸೆಟ್ ಯುವರ್ ಸೆಲ್ಫ್ ಫ್ರೀ ಫ್ರಮ್ ಓಲ್ಡ್ ಥಾಟ್ಸ್. ನೋಡಿ, ಅಗೇನ್ ಥಾಟ್ ಪ್ಯಾಟರ್ನ್ಸ್. ಪೈಲ್ ನಂಬರ್ 1, ವೆರಿ ಬ್ಯಾಡ್, ವೆರಿ ಬ್ಯಾಡ್. ಸೊ ನಿಮ್ಮ ಸೋಲ್ ಇಲ್ಲಿ ಹೇಳ್ತಾ ಇದೆ, ಲೈಕ್ ಫ್ರೀ ಆಗೋದಕ್ಕೆ ಹೇಳ್ತಾ ಇದೆ. ಪೈಲ್ ನಂಬರ್ 1, ನಿಮ್ಮನ್ನು ನೀವು ಸೆಟ್ ಯುವರ್ ಸೆಲ್ಫ್ ಫ್ರೀ. ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಲೈಕ್ ಇದು ಥಾಟ್ಸ್ ಪ್ಯಾಟರ್ನ್ ನೋಡಿ, ಯಾವುದಾದ ಥಾಟ್ಸ್ ಪದೇ ಪದೇ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಯಾವುದೋ ಥಾಟ್ಸನ್ನು ಪದೇ ಯೋಚನೆ, ಓಲ್ಡ್ ಹ್ಯಾಬಿಟ್ ಇರ್ಬೋದು ನೋಡಿ, ಯಾವ ಥರದ ಹ್ಯಾಬಿಟ್ ಇದೆ ಅನ್ನೋದನ್ನು ನೋಡಿ. ಯಾವ ಥರದ ಹ್ಯಾಬಿಟ್ಸ್ ನಿಮಗಿದೆ, ನೆಗೆಟಿವ್ ಬಿಲೀವ್ಸ್, ಯಾವ ಥರದ ನೆಗೆಟಿವ್ ಬಿಲೀಫ್ ಇದೆ. ಫಾರ್ ಎಕ್ಸಾಂಪಲ್, ನನಗಿಷ್ಟು ವರ್ಷದಲ್ಲಿ ನಾನು ಎಷ್ಟು ಸಕ್ಸಸ್ಫುಲ್ ಆಗ್ತೀನಿ ಅಂತ, ಅದು ನಿಮಗೆ ನೆಗೆಟಿವ್ ಬಿಲೀಫ್ ನಿಮ್ಮಲ್ಲಿ ಏನು ಅಂತಂದರೆ, ಇಲ್ಲ, ಸಾಧ್ಯ ಇಲ್ಲ ಆಗೋದಕ್ಕೆ ಅನ್ನೋದು. ಆಲ್ ದೇ ಡೂ ಈಸ್ ಕ್ಲಿಪ್ ಯೋರ್ ವಿಂಗ್ಸ್ ಆ್ಯಂಡ್ ಕೀಪ್ ಯೋರ್ ಕೇಜ್ ಇಟ್ ವೆನ್ ಯು ವೇರ್ ಬಾರ್ನ್ ಟು ಫ್ಲೈ. ಸೊ ನೀವು ಏನಕ್ಕೋಸ್ಕರ ಬಾರ್ನ್ ಆಗಿದ್ದೀರಾ, ನೀವು ಫ್ಲೈ ಆಗೋದಕ್ಕೋಸ್ಕರ, ರೈಟ್? ನೀವು ಹಾರಾಡೋದಕ್ಕೋಸ್ಕರ ಆಗಿದ್ದೀರಾ. ಬಟ್ ನಿಮ್ಮ ಥಾಟ್ಸ್, ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್, ನಿಮ್ಮ ಓಲ್ಡ್ ಹ್ಯಾಬಿಟ್ಸ್, ನಿಮ್ಮ ನೆಗೆಟಿವ್ ಬಿಲೀಫ್ ನಿಮ್ಮನ್ನು ಏನು ಮಾಡ್ತಾ ಇದೆ ಅಂತಂದರೆ, ಈ ಪಂಜರದೊಳಗೆ ಬಂದಿಖಾನೆ ಮಾಡಿದೆ. ಓಕೆ, ನಿಮ್ಮ ಪಂಜರದೊಳಗೆ ಬಂದಿಖಾನೆ ಮಾಡಿದೆ. ಸೊ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಓಲ್ಡ್ ಥಾಟ್ ಪ್ಯಾಟರ್ನ್ಸ್, ಓಲ್ಡ್ ಹ್ಯಾಬಿಟ್ ಆ್ಯಂಡ್ ನೆಗೆಟಿವ್ ಬಿಲೀಫ್ ಏನಿದೆ ನೋಡಿ, ಅದರಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ರೈಟ್ ನಾವು ವಾಟ್, ನಿಮಗೆ ಇವಾಗ ಏನಾದರೂ
ತುಂಬ ಸ್ಟ್ರೆಸ್ ಇದೆ, ಡಿಪ್ರೆಸ್ಡ್ ಆಗಿದ್ದೀರಾ ಅಂತಂದರೆ ಪೈಲ್ ನಂಬರ್ 1, ಫಸ್ಟ್ ಆಫ್ ಆಲ್ ನಿಮಗೆ ನೀವು ಕ್ವಶನ್ ಹಾಕಿ ಯಾವ ಥಾಟ್ಸ್ ನಿಮ್ಮನ್ನು ಕೇಜಲ್ಲಿರಿಸಿದೆ, ಯಾವುದು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದೆ ಅನ್ನೋದನ್ನು ನೋಡಿ. ಸೆಟ್ ಯುವರ್ ಸೆಲ್ಫ್ ಫ್ರೀ. ಪೈಲ್ ನಂಬರ್ 1, ಸೆಟ್ ಯುವರ್ ಸೆಲ್ಫ್ ಫ್ರೀ. ಕಲರ್ಫುಲ್ ಆಗೋದಕ್ಕೆ ಪ್ರಯತ್ನ ಪಡಿ. ಒಂದೇ ಥರದ ಬಟ್ಟೆಗಳನ್ನು ಪದೇ ಪದೇ ಹಾಕ್ತಾ ಇರೋದು, ಒಂದೇ ಕಲರನ್ನು ಪದೇ ಪದೇ ಚೂಸ್ ಮಾಡ್ತಾ ಇರೋದು ನೋ. ಸ್ವಲ್ಪ ಡಿಫ್ರೆಂಟ್ ಚೂಸ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಇನ್ನೂ ನಾನು ನಿಮಗೆ ಎಕ್ಸಸೈಸ್ ಹೇಳ್ತೀನಿ. ಏನು ಅಂತಂದರೆ ಸಂಜೆ ಹೊತ್ತು ಇಲ್ಲಾಂದರೆ ಬೆಳಗ್ಗೆ ಹೊತ್ತು 1 ಮಿನಿಟ್. ಪೈಲ್ ನಂಬರ್ 1, ಸಂಜೆ ಹೊತ್ತು ಇಲ್ಲಾಂದರೆ ಬೆಳಿಗ್ಗೆ ಹಕ್ಕಿಗಳು ಹಾರಾಡುತ್ತವೆ ಅಲ್ಲ, ಅದನ್ನು ನೋಡಿ. ಬಿಕಾಸ್ ಅದು ಕ್ವಾಯಿಟ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಇಲ್ಲಾಂದರೆ ಕ್ವಾಯಿಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಮೆಸೇಜನ್ನು ಸೆಂಡ್ ಮಾಡೋದು. ಓಕೆ, ಆ್ಯಂಡ್ ನಿಮ್ಮ ಸೇಕ್ರಲ್ ಚಕ್ರ ಆ್ಯಂಡ್ ನಿಮ್ಮದು ಸೋಲರ್ ಚಕ್ರ, ಇದರ ಮೇಲೆ ಮೆಡಿಟೇಷನ್ ಮಾಡಿ. ಇಗ್ನೈಟ್ ಯುವರ್ ಲೈಫ್ ವಿತ್ ಕಾನ್ಫಿಡೆನ್ಸ್ ಆ್ಯಂಡ್ ಲವಿಂಗ್ ಮೈಂಡ್ಫುಲ್ನೆಸ್. ಎಸ್, ಇದನ್ನು ಕೂಡ ಮೈಂಡ್ಫುಲ್ನೆಸ್ ಅಂತ ಕೂಡ ಹೇಳ್ತಾರೆ, ಹಕ್ಕಿಗಳನ್ನು ನೋಡೋದು. ಯು ಕ್ರಿಯೇಟ್ ಅಮೇಝಿಂಗ್ ಚೇಂಜಸ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಆಲ್ ದೋಸ್ ಅರೌಂಡ್ ಯು. ಇಲ್ಲೂ ಕೂಡ ಕಲರ್ಸ್ ಇದೆ, ರೈಟ್? ಸೊ ಪದೇ ಪದೇ ಒಂದೇ ಕಲರ್ನ ಚೂಸ್ ಮಾಡಬೇಡಿ, ಬೇರೆ ಕಲರನ್ನು ಕೂಡ ಚೂಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಪೈಲ್ ನಂಬರ್ 1. ಓಕೆ, ಐ ಡೋಂಟ್ ನೋ, ನನಗೆ ಇಲ್ಲಿ ಆ ಮೆಸೇಜ್ ತುಂಬಾ ಸಿಗ್ತಾ ಇದೆ ಇಲ್ಲಿ. ಓಕೆ, ಸೊ ಎಸ್, ಸೊ ಆದಷ್ಟು ಇಲ್ಲಿ ಲವಿಂಗ್ ವಿತ್ ಕಾನ್ಫಿಡೆನ್ಸ್ನ ತೊಗೊಂಡು ಬನ್ನಿ. ಚೇಂಜ್ ಆಗೋದಕ್ಕೆ ಕ್ರಿಯೇಟ್ ಮಾಡಬೇಕು. ಯು ಕ್ರಿಯೇಟ್ ಅಮೇಝಿಂಗ್ ಚೇಂಜಸ್ ಫಾರ್ ಯುವರ್ ಸೆಲ್ಫ್. ನೀವು ನಿಮಗೋಸ್ಕರ ಚೇಂಜಸನ್ನು ಕ್ರಿಯೇಟ್ ಮಾಡ್ಬೋದು. ಪೈಲ್ ನಂಬರ್ 1 ಪೀಪಲ್. ಸೊ ಲೆಟ್ಸ್ ಸಿ, ಪಾಸಿಟಿವ್ ಎನರ್ಜಿಯಿಂದ ನೋಡ್ತಾ ಇದ್ದೀವಿ ಏನು ಮೆಸೇಜ್ ಇದೆ ನಿಮಗೆ ಅನ್ನೋದು. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. Thank you so much. Thank you so much. Okay. Thank you so much. Pile number 1. Pile number 1. Pile number 1. Thank you so much. Thank you so much. Okay, King of Cups, always compose yourself being giving a response. Okay. ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಾರ್ಡ್ 6 of Swords ಇದೆ ಇಲ್ಲಿ. All around which it is time to write a new chapter. Yes. 8 of Wands ಇದೆ ಇಲ್ಲಿ. Okay. The final one is Page of Pentacles. Okay. ಎಲ್ಲ ಕಾರ್ಡ್ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ Ace of Pentacles. ವಾವ್, ವಾಟ್ ಆನ್ ಅಬಂಡೆಂಟ್ ಆಪರ್ಚುನಿಟಿ. ಪೈಲ್ ನಂಬರ್ 1, ನಿಮ್ಮ ಲೈಫನ್ನು ಚೇಂಜ್ ಮಾಡೋದಕ್ಕೆ, ನಿಮ್ಮ ಲೈಫಲ್ಲಿ ಏನಾದರೂ ಕ್ರಿಯೇಟಿವಿಟಿ ತರೋದಕ್ಕೆ ಇಲ್ಲಿ ನಿಮಗೆ ಆಪರ್ಚುನಿಟಿ ಇದೆ. ದೇವರು ನಿಮಗೆ ಆಫರ್ ಮಾಡ್ತಾ ಇದ್ದಾರೆ, ಬಟ್ ನೀವು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ತಗೊಳ್ತಾ ಇದ್ದೀರಾ, ನಿಮ್ಮ ಕೈಗೆ ಬಿಟ್ಟಿರೋದು. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಇನ್ನೊಂದು ನಾನಿಲ್ಲಿ ನಿಮ್ಗೆ ಇನ್ನೊಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಪೈಲ್ ನಂಬರ್ 1 ಏನು ಅಂತಂದರೆ, ಲೈಫಲ್ಲಿ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಆ್ಯಂಡ್ ಲೈಫ್ ತುಂಬಾ ಕಹಿ ಇದೆ ಅಂತ ಅನ್ನಿಸ್ತಾ ಇದ್ದರೆ, ಆ ಕಹಿನ ಸಿಹಿ ಹೇಗೆ ಮಾಡೋದು ಅನ್ನೋದನ್ನು ನೋಡಿ. ಸೊ ನಿಮಗೆ ನಿಮ್ಮ ಜೊತೆ ಇರುವಂಥ ಶಕ್ತಿ ಏನಿದೆ ನೋಡಿ, ರೈಟ್ ನಾವು ನಿಮಗೆ ಅದನ್ನೇ ಮೆಸೇಜ್ ಕೊಡ್ತಾ ಇದೆ. ನಿನ್ನ ಲೈಫಲ್ಲಿ ಇವಾಗ ತುಂಬ ಕಹಿ ಇರಬಹುದು, ಬಟ್ ಈ ಕಹಿನ ಸಿಹಿಗೆ ಯಾವ ಥರ ಪರಿವರ್ತನೆ ಮಾಡೋದು ನಿಮ್ಮ ಕೈಯಲ್ಲಿರುವಂಥದ್ದು. ಅದು ಎಲ್ಲಿಂದ ಶುರು ಮಾಡಬೇಕು? ನೀವು ನಿಮ್ಮ ಥಾಟ್ಸಿಂದ ಶುರು ಮಾಡಬೇಕಾಗತ್ತೆ. ಪೈಲ್ ನಂಬರ್ 1. ಓಕೆ, ಸೊ ನಿಮ್ಮ ಥಾಟ್ಸಿಂದ
ಫಸ್ಟ್ ಆಫ್ ಆಲ್ ಲೈಫನ್ನು ಚೆನ್ನಾಗಿ ಕ್ರಿಯೇಟ್ ಮಾಡೋದನ್ನು ಕಲಿಬೇಕು ನೀವು. ಓಕೆ, ಸೊ ಇಲ್ಲಿ ಮೂನ್ ಎನರ್ಜಿ ಇದೆ, ಫುಲ್ ಮೂನ್ ಎನರ್ಜಿ ಇದೆ. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 1 ಎಮೋಷ್ನಲಿ ಇಂಟೆಲಿಜೆಂಟ್ ಆಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಎಮೋಷ್ನಲಿ ಇಂಟೆಲಿಜೆಂಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಯಾರನ್ನು ಕೂಡ ನೀವು ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಮ್ಯಾನಿಪ್ಯುಲೇಟ್ ಮಾಡಬೇಡಿ ಆ್ಯಂಡ್ ಬೇರೆಯವರಿಂದ ಮ್ಯಾನಿಪ್ಯುಲೇಟ್ ಆಗಬೇಡಿ ಕೂಡ. ಓಕೆ, ಕೆಲವೊಮ್ಮೆ ಮನುಷ್ಯರು ನಾವು ಸ್ವಾರ್ಥಿಗಳಾಗೋಗ್ಬಿಡ್ತೀವಿ, ರೈಟ್. ಸೊ ಬೇರೆಯವ್ರನ್ನ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ನೋಡ್ತೀವಿ, ನಮ್ಮ ಒಳ್ಳೆದಕ್ಕೋಸ್ಕರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಮೋಷ್ನಲಿ ನಿಮಗೆ ಬ್ಯಾಲೆನ್ಸ್ ಆಗುವಂಥ ಅವಶ್ಯಕತೆ ಇದೆ ಇಲ್ಲಿ ಪೈಲ್ ನಂಬರ್ 1. ಓಕೆ, ಸೊ ಆ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಆ್ಯಂಡ್ ಡೆಡಿಕೇಶನ್ನ ಕೊಡಿ ಪೈಲ್ ನಂಬರ್ 1. ಸೊ ಇಲ್ಲಿ ನಿಮಗೆ ಆ ಪಾಸಿಟಿವ್ ಎನರ್ಜಿ ಏನು ಹೇಳ್ತಾ ಇದೆ ಅಂತಂದರೆ ಸ್ವಲ್ಪ ಟೈಮ್ ಆ್ಯಂಡ್ ಡೆಡಿಕೇಶನ್ನ ಕೊಡೋದಕ್ಕೆಲ್ಲ ಹೇಳ್ತಾ ಇದೆ. ಬಿಕಾಸ್ ಇಲ್ಲಿ 8 ಆಫ್ ವಾಂಡ್ಸ್ ಕೂಡ ಇದೆ, 8 ಆಫ್ ವಾಂಡ್ಸ್ ಕೂಡ ಅದನ್ನೇ ಹೇಳುತ್ತೆ. ಓಕೆ, ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಹೇಳ್ತಾರಲ್ಲ, ಸೊ ಅದೇ ಥರ ಸ್ವಲ್ಪ ಕಾಮ್ ಡೌನ್ ಆಗುವಂಥ ಅವಶ್ಯಕತೆ ಇದೆ. ಲೈಫ್ ಏನಿದೆ ನೋಡಿ, ರೈಟ್ ನಾವು ನಿಮಗೇನಾದರೂ ಸ್ಟಕ್ ಎನರ್ಜಿಯಲ್ಲಿ ನೀವು ಇದ್ದೀರಾ ಅಂತಂದರೆ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ, ಪ್ರೋಗ್ರೆಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ಸೆಟ್ ಯುವರ್ ಸೆಲ್ಫ್ ಫ್ರೀ. ಸೊ ಯಾವುದೆಲ್ಲ ಬರ್ಡನ್ ಇದೆ ನೋಡಿ ಅದರಿಂದ ಫ್ರೀ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಆ್ಯಂಡ್ ಇನ್ನೊಂದು ಏನು ಇಲ್ಲಿ ಹೇಳ್ತಾ ಇದೆ, ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಪ್ಯಾಟರ್ನ್ಸ್ ಏನಿದೆ ನೋಡಿ ಅಲ್ಲಿ ಬದಲಾವಣೆಯನ್ನು ತನ್ನಿ. ಓಕೆ, ನಿಮಗೆ ಸ್ವಲ್ಪ ನೇಚರ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಸ್ವಲ್ಪ ಅಲ್ಲ, ಪೂರ್ತಿಯಾಗಿ ನೇಚರ್ ಜೊತೆ ಕನೆಕ್ಟ್ ಆಗಿ, ಬರ್ಡ್ಸ್ ಜೊತೆ ಕನೆಕ್ಟ್ ಆಗಿ, ಎನಿಮಲ್ಸ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಫಿಸಿಕಲಿ ಟ್ರಾವೆಲ್ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಎನರ್ಜಿ, ನಿಮ್ಮ ಜೊತೆ ಇರುವಂಥ ಶಕ್ತಿ ಏನು ಹೇಳ್ತಾ ಇದೆ ಅಂತಂದರೆ ನ್ಯೂ ಚಾಪ್ಟರಿಗೆ ರೆಡಿ ಆಗು ಅಂತ ನಿಮಗೆ ಹೇಳ್ತಾ ಇದ್ದಾರೆ. ನ್ಯೂ ಚಾಪ್ಟರ್ಗೆ ನೀವು ರೆಡಿ ಆಗಬೇಕು ಅಂತಂದರೆ ನಿಮ್ಮಲ್ಲಿರುವಂತಹ ಓಲ್ಡ್ ಹ್ಯಾಬಿಟ್, ಬಿಲೀಫ್ ಏನಿದೆ ನೋಡಿ, ನೆಗೆಟಿವ್ ಬಿಲೀಫ್, ಅದರಿಂದ ಹೊರಗೆ ಬರಬೇಕಾಗತ್ತೆ ನೀವು ಇಲ್ಲಿ. ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ. ನೀವು ತುಂಬಾ ಸೆನ್ಸಿಟಿವ್ ಪರ್ಸನ್ ಆಗಿರಬಹುದು. ಓಕೆ, ತುಂಬಾ ಸೆನ್ಸಿಟಿವ್ ಪರ್ಸನ್ ನೀವು ಆಗಿರಬಹುದು. ಓಕೆ, ಇಲ್ಲಿ ನಿಮಗೆ ತುಂಬ ಕಾಮ್ ಆಗೋದಕ್ಕೆ ಹೇಳ್ತಾ ಇದ್ದರೆ ಆ್ಯಕ್ಚುಲಿ ನಿಮ್ಮ ನೇಚರೇ ತುಂಬ ಕಾಮ್ ನೀವು. ಬಟ್ ಲೈಫಲ್ಲಿ ಕೆಲವೊಂದು ಸಿಹಿ, ಲೈಫಲ್ಲಿ ಸ್ವಲ್ಪ ಕಹಿ ಬಂದಾಗ ತುಂಬಾ ರೂಡ್ ಆಗೋಗ್ತೀರಾ ನೀವು. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಎಸ್, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆಲ್ವೇಸ್ ಕಂಪೋಸ್ ಯುವರ್ ಸೆಲ್ಫ್ ಬಿಫೋರ್ ಗಿವಿಂಗ್ ಅ ರೆಸ್ಪಾನ್ಸ್. ಬಿಕಾಸ್ ಇಲ್ಲಿ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗುವಂಥ ಅವಶ್ಯಕತೆ ಇದೆ, ತುಂಬಾ ಎಮೋಷ್ನಲ್ ಆಗುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೆಚ್ಯೂರಿಟಿನ ತಗೊಂಡು ಬರುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 1. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದರೆ ಮೆಚ್ಯೂರಿಟಿ ಆ್ಯಂಡ್ ಲೈಫಲ್ಲಿ ರೈಟ್ ನಾವು ಏನಾದರೂ ಸ್ಟಕ್ನೆಸ್ ಏನಾದರೂ ಇದೆ ಅಂತ ಅಂದರೆ ಸೊ ಅದರಿಂದ ನೀವು ಹೊರಗೆ ಬರ್ತೀರಾ. ಬಟ್ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಇಲ್ಲಿ ಫ್ರೀ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಎಸ್, ಸ್ವಲ್ಪ ಫಿಸಿಕಲಿ ಟ್ರಾವೆಲ್ ಮಾಡುವಂಥ ಕೂಡ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ಅದೇ ನಾನು ಹೇಳಿದೆ ಅಲ್ವಾ, ಸ್ಟಕ್ ಎನರ್ಜಿ ಏನಾದರೂ ಇದ್ದರೆ ಅದರಲ್ಲಿ ನೀವು ಪ್ರೋಗ್ರೆಸ್ಸನ್ನು ನೋಡ್ತೀರಾ, ಕಾಣ್ತೀರಾ. ಒಂದು ವೇಳೆ ಪ್ರೋಗ್ರೆಸ್ ಆಗ್ತಾ ಇಲ್ಲ, ಔಟ್ ಆಫ್ ಕಂಟ್ರೋಲ್ ಅಂತ ಇದೆ, ಸರೆಂಡರ್ ಟು ದ ಯೂನಿವರ್ಸ್. ಓಕೆ, ಸರೆಂಡರ್ ಇಲ್ಲಿದೆ ಅಲ್ಲ, ವೆನ್ ಲೈಫ್ ಗಿವ್ಸ್ ಯು ಲೆಮನ್ಸ್ ಮೇಕ್ ಎನ್ಚಾಂಟೆಡ್ ಲೆಮನೇಡ್. ಸೊ ಇಲ್ಲಿ ಲೈಫ್ ನಿಮಗೆ ತುಂಬ ತೀರ ಕಹಿಯನ್ನು ಕೊಡ್ತಾ ಇದೆ ಅಂತಂದರೆ ಅದರಿಂದ ಸಿಹಿ ಹೇಗೆ ಮಾಡೋದು ಅನ್ನೋದನ್ನು ನೋಡಿ, ಕಹಿನ ಸಿಹಿಗೆ ಯಾವ ಥರ ಪರಿವರ್ತನೆ ಮಾಡೋದನ್ನು ನೋಡಿ. ಓಕೆ, ಪಾಸಿಟಿವ್ ಥಾಟ್ಸನ್ನು ಇಟ್ಕೊಳ್ಳೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಪೈಲ್ ನಂಬರ್ 1. ಸೊ ಎಸ್, ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಓಲ್ಡ್ ಏನಾದರೂ ಥಾಟ್ಸ್ ಇದ್ದರೆ, ಇಲ್ಲಾಂದರೆ ಓಲ್ಡ್ ಏನಾದರೂ ಜನರು ಇದ್ದಾರೆ ತುಂಬ ನಿಮಗೆ ಎಂಪವರ್ ಮಾಡ್ತಾ ಇಲ್ಲ, ಅಂತಹ ಜನರನ್ನು ಎಲ್ಲ ಲೈಫಿಂದ ಹೊರಗಾಗಿ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗೈಡೆನ್ಸ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 2 ನಿಮ್ಮ ಜೊತೆ ಇರುವಂತಹ ಶಕ್ತಿ ನಿಮಗೇನು ಮೆಸೇಜ್ ಕೊಡ್ತಾ ಇದೆ ಅಂತಂದರೆ ಪ್ರೊಟೆಕ್ಟ್ ಯುವರ್ ಸೆಲ್ಫ್.
ಪ್ರೊಟೆಕ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಆದಷ್ಟು ಪ್ರೊಟೆಕ್ಟ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಮೇ ಬಿ ನಿಮ್ಮ ಡಿಸೈರ್ಸ್ ಇರ್ಬೋದು, ಎನಿ ಕೈಂಡ್ ಆಫ್ ಏನಾದರೂ ಜೀವನದಲ್ಲಿ ಮಾಡಬೇಕು, ಏನಾದರೂ ಶುರು ಮಾಡಿದ್ದೀರಾ, ಇಲ್ಲಾಂದರೆ ಶುರು ಮಾಡಬೇಕು ಅಂತ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ. ಆ್ಯಂಡ್ ನಿಮಗಿಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 2, ಲೈಫ್ ರೈಟ್ ನೌ ಲೈಫ್ ಚೆನ್ನಾಗಿ ನಡೀತಾ ಇಲ್ಲ ಅಂತಂದರೆ ನಿಮ್ಮನ್ನು ನೀವೇ ಸಮಾಧಾನ ಮಾಡ್ಕೊಳ್ಳಿ. ಬೇರೆ ಯಾರೂ ನಿಮ್ಮನ್ನು ಸಮಾಧಾನ ಮಾಡೋದಕ್ಕೆ ಬರೋದಿಲ್ಲ. ಓಕೆ. ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2. ಆ್ಯಂಡ್ ಇನ್ನೊಂದು ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಕೆಲವರು ತುಂಬ ಜನ ಹಣದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಸ್ಟೇಟಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಮನಿ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರ್ಬೋದು ಪೈಲ್ ನಂಬರ್ 2. ಓಕೆ. ಸೊ ಎಸ್, ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಲೈಫಲ್ಲಿ ಡಿಸೈರ್ಸ್ ನೀವು ಅಂದ್ಕೊಂಡದ್ದು ಸಿಗಬೇಕು, ಡಿಸೈರ್ಸ್ ಔಟ್ಕಮ್ ಬೇಕು ಅಂತಂದರೆ ಪೈಲ್ ನಂಬರ್ 1, ಫಸ್ಟ್ ಆಫ್ ಆಲ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಅದರ ಪರವಾಗಿ ಆ್ಯಕ್ಷನ್ನ ತಗೊಳ್ಳಿ. ಜೀವನದಲ್ಲಿ ಮನಿ ಬೇಕು, ಹಣ ಅನ್ಲಿಮಿಟೆಡ್ ಬೇಕು ಅಂತಂದರೆ ಅದರ ರಿಗಾರ್ಡಿಂಗ್ ಆ್ಯಕ್ಷನ್ನ ನೀವು ತೊಗೊಳ್ಬೇಕಾಗತ್ತೆ ಪೈಲ್ ನಂಬರ್ 2. ಓಕೆ. ಆ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ಸ್ಟ್ರಾಂಗ್ಲಿ ಮೆಸೇಜ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಬರ್ತಾ ಇದೆ ನನಗೆ ಸ್ಟ್ರಾಂಗ್ಲಿ. ಸೊ ಎಸ್, ನೋಡೋಣ ಇದರಿಂದ ಏನಿದೆ ಅಂತ. ಐ ಆಮ್ ನಾಟ್ ಯೆಟ್ ರೆಡಿ. ಓಕೆ. ಪೈಲ್ ನಂಬರ್ 2, finding your way. When the mists come down and you can't see far ahead, just stay focused on where you want to be rather than how you will get there, and you will get there. ನೋಡಿ, ನಾನು ಇವಾಗಷ್ಟೇ ಹೇಳಿದೆ, ಇಲ್ಲಿ ನಿಮಗೆ ಮನಿ ಬೇಕಾ, ನಿಮಗೆ ರೆಕಗ್ನೇಷನ್ಸ್ ಬೇಕಾ, ಏನೆಲ್ಲ ಬೇಕು, ಫೋಕಸ್ ಆಗಿರೋದು ತುಂಬ ಇಂಪಾರ್ಟೆಂಟ್, ರೈಟ್? ಸೊ ವಿದೌಟ್ ಫೋಕಸ್ ಮಾಡದೆ ನಾವು ಬರೀ ಒಂದು ವರ್ಡನ್ನು ಕೊಡ್ತಾ ಇದ್ದಾರೆ, ಅಲೆಮಾರಿ. ಸೊ ಅಲೆಮಾರಿ ಥರ ಆಚೀಚೆ ಓಡಾಡ್ತೀವಿ, ಬೇರೆಯವ್ರನ್ನ ನೋಡಿಬಿಟ್ಟು ಇವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ನಂದು ಯಾಕಿಲ್ಲ? ಬಿಕಾಸ್ ನೀವು ಫೋಕಸ್ಡ್ ಆಗಿಲ್ಲ, ನಿಮಗೆ ಲೈಫಲ್ಲಿ ಏನು ಬೇಕು ಅನ್ನೋದು ಗೊತ್ತಿಲ್ಲ. ಓಕೆ. ಸೊ ಅಲ್ಲಿಗೆ ಹೇಗೆ ನಾನು ರೀಚ್ ಆಗೋದು ಅನ್ನೋದು ಬದಲು ಫಸ್ಟ್ ಆಫ್ ಆಲ್ ಜಸ್ಟ್ ಸ್ಟೇ ಫೋಕಸ್ಡ್ ಆನ್ ವೇ ಯು ವಾಂಟ್ ಟು ಬಿ. ಸೊ ನೀವು ಎಲ್ಲಿ ಹೋಗಬೇಕು ಅಂತ ಇದ್ರೆ ಲೈಫ್ ನಿಮಗೆ ನೀವೇನು ಆಗಬೇಕು ಅಂತ ಇದ್ದೀರಾ ನೋಡಿ, ಜಸ್ಟ್ ಫೋಕಸ್ ಇರಬೇಕು, ಡಿಸಿಪ್ಲೈನ್ ಇರಬೇಕು. ಅದರ ಬದಲು ನಾನು ಹೇಗೆ ಅಲ್ಲಿ ರೀಚ್ ಆಗಲಿ ಅನ್ನೋ ಬದಲು ನಿಮ್ಮ ಗೋಲ್ ಏನು, ಅದಕ್ಕೆ ಫೋಕಸ್ಡ್ ಆಗಿರಿ. ಅದರ ಪ್ರತಿಯಾಗಿ ಯಾವ ಆ್ಯಕ್ಷನ್ನ ತೊಗೊಳಕ್ಕಾಗತ್ತೆ ನೋಡಿ, ಅದನ್ನು ತೊಗೊಳ್ಳಿ. ಆ್ಯಂಡ್ ಪೈಲ್ ನಂಬರ್ 1, ನೀವೊಂದು ಎಕ್ಸಸೈಸ್ ಮಾಡ್ಬೋದು. ಏನು ಅಂತಂದರೆ, ಸನ್ ರೈಸ್ ಆಗೋದನ್ನು ನೋಡೋದು, ಸನ್ ಸೆಟ್ ಆಗೋದನ್ನು ನೋಡೋದು, ಎರಡನ್ನು ಕೂಡ. ಓಕೆ. ಸೊ ಇಲ್ಲಿ ನಿಮಗೆ ಆ ಒಂದು ಎಕ್ಸಸೈಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ. ಪೈಲ್ ನಂಬರ್ 1ಗೆ ಬರೀ 2 ಕಾರ್ಡ್ ಬಂದಿತ್ತು. ಆ್ಯಕ್ಚುಲಿ ನನಗೆ 2 ತೊಗೊಳ್ಳುವಂಥದ್ದು, ಬಟ್ ಇಲ್ಲಿ ನಿಮಗೆ 3 ಬಂದಿದೆ. ಸೊ ಲೆಟ್ಸ್ ಸಿ, ಮೇ ಬಿ ನಾನು ಫಸ್ಟನ್ನು ತೊಗೊಳ್ಳೇ ಇಲ್ಲ ಅಲ್ವಾ, ಮೇ ಬಿ ಆಗಿರ್ಬೋದು. ಹೆಲ್ತ್. ಯುವರ್ ಮೈಂಡ್, ಬಾಡಿ ಆ್ಯಂಡ್ ಸ್ಪಿರಿಟ್ are formidable combination. Remember to nurture each aspect for a whole and healthy you. Yes, pile number 2, health ಇದ್ರೇನೆ ವೆಲ್ತ್. ಬರೀ ನಾನು ಇದನ್ನ ಬಾಯಲ್ಲಿ ಹೇಳ್ತಾ ಇಲ್ಲ ನಿಮಗೆ. ಓಕೆ. ಹೆಲ್ತ್ ಈಸ್ ವೆಲ್ತ್. ಮನಿ ಹಿಂದೆ ಹೆಚ್ಚು ಓಡಬೇಡಿ, ಮನಿ ಸಿಗಬೇಕು, ಆಗಬೇಕು, ಮಾಡಬೇಕು ಅನ್ನೋದು. ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಮೇ ಬಿ ನಿಮ್ಮ ಮಕ್ಕಳಿರ್ಬೋದು, ಮೇ ಬಿ ತಂದೆ ತಾಯಿ ಇರ್ಬೋದು. ಸೊ ಅವರ ಮೇಲೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ನಿಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಬಾಡಿನ ಆದಷ್ಟು ಹೈಡ್ರೇಟ್ ಮಾಡಿ, ನೀರನ್ನು ಕುಡಿಯಿರಿ ಸರಿಯಾಗಿ. ನರ್ಚರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಹೆಲ್ತನ್ನು ನೋಡಿ, ನಿಮ್ಮ ಬಾಡಿ ಏನನ್ನು ಕೇಳ್ತಾ ಇದೆ. ಓಕೆ. ಬಾಡಿ ಏನನ್ನ ಕೇಳ್ತಾ ಇದೆ, ಬಾಡಿ ಏನೋ ಕೇಳ್ತಾ ಇದೆ, ಬಟ್ ನೀವು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಮಾಡೋದಕ್ಕೆ ಹೋಗಬೇಡಿ. ಓಕೆ. ಸೊ ಎಸ್, ಆದಷ್ಟು ಲೈಟ್ ಜೊತೆ ಕನೆಕ್ಟ್ ಆಗಿ, ಲೈಟ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ. ಪೈಲ್ ನಂಬರ್ 2. ಓಕೆ. ಚೂಸ್ ಲೈಫ್ಸ್ ಕಲರ್. ಯು ಕ್ಯಾನ್ ಈದರ್ ಪೇಂಟ್ ಅ ಡಾರ್ಕ್ ಪಿಕ್ಚರ್ ಆಫ್ ಲೈಫ್ or choose a brighter, happier palette. The brilliant hues of joy, gratitude and love will turn your life into glowing work of art. ಪೈಲ್ ನಂಬರ್ 2, ನಿಮ್ಮಲ್ಲಿ ಇರಲಿ ಇಲ್ಲದೇನೆ ಇರಲಿ, ಏನೇ ಇರ್ಬೋದು, ನೀವು ಅಂದ್ಕೊಳ್ತಾ ಇರೋದು ನಿಮ್ಮಲ್ಲಿ ಇರಲಿ ಇರದೇನೆ ಇರಲಿ, ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸಿ, ಗ್ರ್ಯಾಟಿಟ್ಯೂಡ್ ಜರ್ನಲ್ ಮಾಡಿ.
ಓಕೆ, ಬೆಳಿಗ್ಗೆ ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ನ ಅರ್ಪಿಸಿ. ಥ್ಯಾಂಕ್ ಯು ಸೋ ಮಚ್, ನಾನು ಉಸಿರಾಡ್ತಾ ಇದ್ದೀನಿ, ನಾನು ಜೀವಂತವಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ರಾತ್ರಿ ಮಲಗೋಕ್ಕಿಂತ ಮುಂಚೆ ಏನೋ ನಿಮ್ಮ ಗ್ರ್ಯಾಟಿಟ್ಯೂಡ್ ಜರ್ನಲಲ್ಲಿ ಏನೋ 5 ಯಾವುದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿದ್ದೀರಾ ಅದನ್ನು ಸಣ್ಣದು ಕೂಡ ಆಗುತ್ತೆ, ಕೂಡ ಆಗುತ್ತೆ, ದೊಡ್ಡ ಇವತ್ತು ನಾನು ನನ್ನ ಫ್ರೆಂಡನ್ನು ಮೀಟ್ ಆದೆ, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ವೆರಿ ಗ್ರೇಟ್ಫುಲ್. ಓಕೆ, ಸೊ ಆ ಥರ ಗ್ರ್ಯಾಟ್ಫುಲ್ನ ವ್ಯಕ್ತಪಡಿಸುವಂಥದ್ದು. ಚೂಸ್ ಲೈಫ್ಸ್ ಕಲರ್ ನಿಮ್ಮ ಕೈಯಲ್ಲಿರಿದೆ. ಯಾವುದಾದ ಲೈಫನ್ನು ನೀವು ಚೂಸ್ ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದು ನಿಮ್ಮ ಕೈಯಲ್ಲಿದೆ. ಅದಕ್ಕೆ ಯಾವುದಾದ ಶೇಪನ್ನು ಕೊಡಬೇಕು ಅಂತ ಇದ್ದೀರಾ ನೋಡಿ, ಅದು ನಿಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲೂ ಇಲ್ಲ. ಚೂಸ್ ಅ ಬ್ರೈಟ್ ಕಲರ್, ಆದಷ್ಟು ಬ್ರೈಟ್ ಕಲರ್ನ ಚೂಸ್ ಮಾಡಿ. ಪೈಲ್ ನಂಬರ್ 2 ಪೀಪಲ್. ಗ್ರ್ಯಾಟಿಟ್ಯೂಡ್, ನೀವೆಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ತೀರಾ ನೋಡಿ. ನಿಮ್ಮ ಲೈಫಲ್ಲಿ ಮಕ್ಕಳಿಲ್ಲ, ಮಕ್ಕಳು ಬರುತ್ತೆ, ನಿಮಗೆ ಪ್ರೀತಿ ಇಲ್ಲ, ಪ್ರೀತಿ ಸಿಗುತ್ತೆ, ಒಂದು ಒಳ್ಳೆ ಪ್ರೀತಿ ಸಿಗುತ್ತೆ. ಓಕೆ, ಸೊ ಎಸ್, ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 2. ಆದಷ್ಟು ನಿಮ್ಮ ಫೆಮಿನನ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ. ನೀವು ಇದನ್ನ ಹುಡುಗರು ನೋಡ್ತಾ ಇದ್ದರೆ, ಹುಡುಗರು ಹುಡುಗಿಯರು ಅಂತ ಇಲ್ಲ, ಎಲ್ಲರಲ್ಲೂ ಫೆಮಿನನ್ ಮ್ಯಾಸ್ಕ್ಯುಲನ್ ಎನರ್ಜಿ ಇದೆ. ಸೊ ಫೆಮಿನನ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ ಆದಷ್ಟು ನಿಮ್ಮನ್ನು ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡೋದಿರ್ಬೋದು. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2ಗೆ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2 ನನಗೆ ಇಲ್ಲೊಂದು ಮೆಸೇಜ್ ಸಿಗ್ತಾ ಇದೆ. ಏನು ಅಂತಂದರೆ, ಫೀಲಿಂಗ್ಸನ್ನು ಹಿಡಿದಿಟ್ಕೊಳ್ಬೇಡಿ. ಯಾರ ಜೊತೆನೂ ಶೇರ್ ಮಾಡಬೇಕು ಅಂತ ಇದ್ದರೆ ಶೇರ್ ಮಾಡಿ. ಯಾರೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಬುಕ್ಕನ್ನು ಇಟ್ಕೊಳ್ಳಿ. ನಿಮಗೆ ಯಾವ ಥರದ ಫೀಲಿಂಗ್ಸ್, ಯಾವ ಥರದ ಥಾಟ್ಸ್ ಬರ್ತಾ ಇದೆ ಅದನ್ನ ಬರೀರಿ. ಓಕೆ, ಸೊ ಎಸ್, ಆ ಒಂದು ಮೆಸೇಜ್ ನನಗೆ ಸಿಗ್ತಾ ಇದೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. The Hermit. There are something that must be done on your own. Yes, ನೀವೇ ಮಾಡಬೇಕು, ಯಾರ ಸಹಾಯವೂ ಬರೋದಿಲ್ಲ. ನಾನಿಲ್ಲಿ ಹೇಳ್ದೆಲ್ಲ ಸಮಾಧಾನ, ನಿಮ್ಮನ್ನು ಸಮಾಧಾನ ನೀವೇ ಮಾಡಿಸ್ಬೇಕು, ಬೇರೆ ಯಾರೂ ಬರೋದಿಲ್ಲ. ಐ ಟೋಲ್ಡ್ ಯು ಆಲ್ರೆಡಿ, ರೈಟ್? ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಆದಷ್ಟು ಬುಕ್ಸನ್ನು ಚೂಸ್ ಮಾಡಿ. ಪೈಲ್ ನಂಬರ್ 2 ಪೀಪಲ್, ಬುಕ್ಸನ್ನು ಚೂಸ್ ಮಾಡಿ ಆ್ಯಂಡ್ ಸ್ವಲ್ಪ ಸ್ಪಿರಿಚುವಲ್ ಪಾತನ್ನು ಚೂಸ್ ಮಾಡಿ. ಓಕೆ, ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಏನಾದರೂ ನಿಮಗೆ ಲೈಕ್ ಟ್ಯಾರೋ ರೀಡಿಂಗ್, ಇಲ್ಲಾಂದರೆ ಕ್ರಿಸ್ಟಲ್ ಯಾವ ಥರ ರೀಡ್ ಮಾಡೋದಿರ್ಬೋದು, ಪೆಂಡುಲಮ್ ಯಾವ ಥರ ರೀಡ್ ಮಾಡೋದಿರ್ಬೋದು, ಇದನ್ನೇನಾದರೂ ನೀವು ಕಲಿಬೇಕು ಅಂತ ಇದ್ದರೆ ಕಲಿಯಿರಿ. ಪೈಲ್ ನಂಬರ್ 2. ಓಕೆ, ಸೊ ಎಸ್, ಇಲ್ಲಿ ನಿಮಗೆ ಔಟರ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಒಂದು. ಆ್ಯಂಡ್ ಈ ಕೆಲಸನ ನೀವೇ ಮಾಡಬೇಕು. ಏನೋ ಒಂದು ಕೆಲಸ ಇದೆ, ಅದನ್ನ ನೀವೇ ಮಾಡಬೇಕು, ಬೇರೆ ಯಾರೂ ಬರೋದಿಲ್ಲ. ಓಕೆ, ನೈಟ್ ಆಫ್ ಕಪ್ಸ್. ಓಕೆ, ನೆಕ್ಸ್ಟ್ ಸಿ ಕ್ವೀನ್ ಆಫ್ ಕಪ್ಸ್. ಇಲ್ಲಿ ಕಪ್ಸ್ ಜಾಸ್ತಿ ಇದೆ, ಎಮೋಷ್ನಲ್ ಜಾಸ್ತಿ ನೋಡ್ತಾ ಇದ್ದೀನಿ. ಇಲ್ಲಿ ಲವ್ ರಿಲೇಟೆಡ್ ಇರ್ಬೋದು, ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಕೈಂಡ್ ಆಫ್. ಕೆಲವರು ಇಲ್ಲಿ ತುಂಬಾ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇರಬಹುದು, ಕೆಲವರು ಸ್ಟಬಾರ್ನ್ ಎನರ್ಜಿಯಲ್ಲಿದ್ದೀರಾ. ಓಕೆ, ಎಸ್, ದ ಮೂನ್. ಟೇಕ್ ಟೈಮ್ ಫಾರ್ ಡೀಪ್ ಸೆಲ್ಫ್ ರಿಫ್ಲೆಕ್ಷನ್ ಈಸ್ ಎಸೆನ್ಷಿಯಲ್. ಪೈಲ್ ನಂಬರ್ 2, ನಿಮಗೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡುವಂಥ ಅವಶ್ಯಕತೆ. ಅದಕ್ಕೆ ನಾನು ಇಲ್ಲಿ ಹೇಳಿದೆ, ನಿಮ್ಮಲ್ಲಿ ಏನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಇಟ್ಕೊಳ್ಳಿ, ಇಲ್ಲ ಅಂದರೆ ಜರ್ನಲಿಂಗ್ ಮಾಡೋದನ್ನು ಕಲೀರಿ. ನಿಮ್ಮ ಥಾಟ್ಸ್, ನಿಮ್ಮ ಫೀಲಿಂಗ್ಸ್ ಯಾವ ಥರ ಇದೆ ನೋಡಿ, ಅದನ್ನ ಜರ್ನಲಿಂಗ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ನಿಮ್ಮ ಎಮೋಷನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರ್ಬೋದು. ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಗಿವ್ ಯುವರ್ ಸೆಲ್ಫ್ the compassion you were never given. Give yourself the compassion you were never given. ಇಲ್ಲಿ ತನಕ ನೀವು ಕೊಡದೇ ಇರುವಂತಹ ಕಂಪ್ಯಾಷನ್ ನಿಮಗೆ, ಅದನ್ನು ನೀವು ಕೊಡಬೇಕಾಗತ್ತೆ ರೈಟ್ ನಾವು. ಪೈಲ್ ನಂಬರ್ 2 ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲೀರಿ. ಪೈಲ್ ನಂಬರ್ 2, ಪ್ರೆಸೆಂಟ್ ಮೂಮೆಂಟ್.
ಓಕೆ, ಏನಾದರೂ ನಿಮಗೆ ಬೀಚಿಗೆ ಇವಾಗ ಮಳೆ ಇದೆ, ಐ ಡೋಂಟ್ ನೋ, ಬಟ್ ಎಲ್ಲಾದರೂ ಬೀಚಿಗೆ ಹೋಗುವಂತಹ ನಿಮಗೆ ಅವಕಾಶ ಸಿಕ್ಕಿದರೆ ಹೋಗಿ. ಆ್ಯಂಡ್ ಇಲ್ಲ ಅಂದರೆ ನೀವು ಬೀಚಿದು ವೇವ್ ಸೌಂಡ್ ಏನಿದೆ ನೋಡಿ ಅದನ್ನು ಕೇಳಿ, ತುಂಬ ಒಳ್ಳೆಯದು. ಓಕೆ, ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಜರ್ನಲ್. ನಿಮ್ಮ ಜೊತೆ ನೀವು ಒಂದು ಜರ್ನಲ್ನ ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ಪಾಲ್ ನಂಬರ್ 2, ಎನಿ ಕೈಂಡ್ ಆಫ್ ಜರ್ನಲ್. ನನ್ನಲ್ಲಿ ಇವಾಗ ಹತ್ತಿರ ಇಲ್ಲ ಜರ್ನಲ್, ಇಲ್ಲಾಂದರೆ ನಾನು ತೋರಿಸ್ತಾ ಇದ್ದೆ ನಿಮಗೆ. ಸೊ ನನ್ನಲ್ಲಿ ಜರ್ನಲ್ ಇದೆ, ನಾನು ಜರ್ನಲ್ ಇಟ್ಕೊಳ್ತೀನಿ. ಎಲ್ಲ ಎಮೋಷನ್ಸ್, ಫೀಲಿಂಗ್ಸ್ ಎಲ್ಲ ಏನು ಬರುತ್ತೆ ನೋಡಿ ಅದನ್ನೆಲ್ಲ ಅದರಲ್ಲಿ ಬರೆದು ಬಿಡ್ತೀನಿ. ಬಿಕಾಸ್ ನಾನು ಯಾರ ಜೊತೆನೂ ಶೇರ್ ಮಾಡೋದಿಲ್ಲ ನನ್ನ ಫೀಲಿಂಗ್ಸ್, ಎಮೋಷನ್ಸ್ ಇದ್ದರೂ ಕೂಡ. ಬಿಕಾಸ್ ಕೆಲವರಿಗೆ ನಮ್ಮ ಎಮೋಷನ್ಸ್ ನಾವೇನು ಹೇಳಬೇಕು ಅಂತ ಇದ್ದರೆ ನೋಡಿ ಅದು ಕೆಲವರಿಗೆ ಅರ್ಥ ಆಗಲ್ಲ, ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ. ಸ್ಟಬರ್ನ್ ಆಗಬೇಡಿ. ಪಾಲ್ ನಂಬರ್ 2, ತುಂಬಾ ಸ್ಟಬರ್ನ್ ಆಗುವಂಥದ್ದು, ತುಂಬಾ ಹಠವಾದಿಗಳಾಗುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲೀರಿ. ಪ್ರೆಸೆಂಟ್ ಮೂಮೆಂಟನ್ನು ಎಂಜಾಯ್ ಮಾಡಿ. ಹಾನರಿಂಗ್ ಯುವರ್ ಎಮೋಷನ್ಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ಕೇರ್. ಓಕೆ, ಸೊ ಯಾವ ಥರ ಎಮೋಷನ್ಸ್ ಬರ್ತಾ ಇದೆ ನೋಡಿ ಅದನ್ನ ಹಾನರ್ ಮಾಡಿ, ಎಂಬ್ರೇಸ್ ಮಾಡಿ. ನೀವು ಹೇಗಿದ್ದೀರ ನೋಡಿ ಅದನ್ನು ನೀವು ಎಕ್ಸೆಪ್ಟ್ ಮಾಡಿ. ಇಲ್ಲಿ ತನಕ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಂತಂದರೆ ಇವಾಗ ನಿಮ್ಮ ಜೊತೆ ಇರುವಂಥ ಶಕ್ತಿ ಹೇಳ್ತಾ ಇದೆ. ಬೇರೆಯವ್ರ ಬಗ್ಗೆ ಜಾಸ್ತಿ ಆಯಿತು ನೀವು ಕೇಳುವಂಥದ್ದು. ಇವಾಗ ನಿನ್ನ ಎಮೋಷನ್ಸ್ ಏನು ಹೇಳ್ತಾ ಇದೆ, ನಿನಗೇನು ಮಾಡಬೇಕು ಅಂತ ಇದೆಯಾ ಅದನ್ನು ಮಾಡು ಅಂತ ಇಲ್ಲಿ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ. ಪಾಲ್ ನಂಬರ್ 2, ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮ್ಮನ್ನು ನೀವು ಕೇರ್ ಮಾಡುವಂಥ ಅವಶ್ಯಕತೆ ಇದೆ. ಆದಷ್ಟು ಬುಕ್ಸನ್ನು ಪರ್ಚೇಸ್ ಮಾಡಿ, ಒಂದು ಒಳ್ಳೆಯ ಬುಕ್ಸನ್ನು ನೀವು ಪರ್ಚೇಸ್ ಮಾಡಿ. ಓಕೆ, ಇಲ್ಲ ಅಂದರೆ ಏನೋ ಇಲ್ಲಿ ತನಕ ನೀವು ಏನೂ ಬರೀಲಿಲ್ಲ ಅಂತ ಅಂದರೆ ಸೊ ಒಂದು ಪೆನ್ ಆ್ಯಂಡ್ ಪೇಪರನ್ನು ಇಟ್ಕೊಳ್ಳಿ. ಪಾಲ್ ನಂಬರ್ 2, ಇದು ಬಿಕಾಸ್ ನಿಮಗೆ ಡೇ ಟು ಡೇ ಲೈಫನ್ನು ಡೀಲ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಎಕ್ಸಸೈಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಓಕೆ, ಗ್ರ್ಯಾಟಿಟ್ಯೂಡ್ ಜರ್ನಲನ್ನು ಇಟ್ಕೊಳ್ಳಿ, ಡ್ರೀಮ್ ಜರ್ನಲನ್ನು ಇಟ್ಕೊಳ್ಳಿ, ಇದು ಕೂಡ ತುಂಬ ಒಳ್ಳೆಯದು. ಓಕೆ, ಸೊ ನಿಮ್ಮನ್ನು ನೀವು ಡೌಟ್ ಮಾಡ್ಕೊಳ್ಬೇಡಿ. ನಿಮ್ಮಲ್ಲಿರುವಂಥ ಚಾರ್ಮಿಂಗ್ ಏನಿದೆ ನೋಡಿ ಆ ಚಾಮನ್ನು ಏನು ಹೇಳ್ತಾರೆ ಕಳೆದುಕೊಳ್ಬೇಡಿ, ಆ ಚಾಮ್ನೆಸ್. ಓಕೆ, ಸೊ ನಿಮ್ಮ ಚಾಮ್ನೆಸ್ ಏನಿದೆ ನೋಡಿ ಅದು ಫೇಡ್ ಅವೇ ಆಗಿದೆ, ಮಾಯ ಆಗಿದೆ, ಅದು ದೂರ. ಓಕೆ, ಸೊ ಮೊದಲು ಯಾವುದೆಲ್ಲ ಕೆಲಸಗಳನ್ನು ನೀವು ನಿಮಗೋಸ್ಕರ ಮಾಡ್ತಾ ಇದ್ರಿ ನೋಡಿ ಅದನ್ನೊಮ್ಮೆ ಮೆಲುಕು ಹಾಕಿ. ಪಾಲ್ ನಂಬರ್ 2. ಓಕೆ, ಸೊ ಈಗೋನ ಆದಷ್ಟು ದೂರನೇ ಇರಿ. ಓಕೆ, ಸೊ ಎಸ್, ಇಲ್ಲಿ ನನಗೆ ಆ ಥರ ಅನ್ನಿಸ್ತಾ ಇದೆ. ಏನು ಎಫೆಕ್ಷನನ್ನು ತಗೊಂಡು ಬನ್ನಿ ಲೈಫಲ್ಲಿ. ಆದಷ್ಟು ಎಫೆಕ್ಷನ್ ಏನಿದೆ ನೋಡಿ, ವಾತ್ಸಲ್ಯ, ನಿಮಗೆ ನೀವು ಕೊಡುವಂತಹ ವಾತ್ಸಲ್ಯ. ಎಕ್ಸ್ಪ್ರೆಸ್, ಅದೇ ನಾನು ಹೇಳ್ದಲ್ವಾ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಿ ಅನ್ನೋದು. ಸೊ ಇಲ್ಲಿ ನೈಟ್ ಆಫ್ ಕಪ್ಸ್ ಇದೆ. ಆ್ಯಕ್ಚುಲಿ ಇದು ಫೀಲಿಂಗ್ಸ್ ಬಗ್ಗೆನೇ ಹೇಳುತ್ತೆ, ಎಕ್ಸ್ಪ್ರೆಸ್ ಮಾಡೋದ್ರ ಬಗ್ಗೆನೇ ಹೇಳುತ್ತೆ. ಸೊ ನಿಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ನೀವು ಯಾವುದರ ಮುಖಾಂತರ ಮಾಡ್ಬೋದು. ಜನರಲ್ಲೇ ನೀವು ಹೇಳೋದಕ್ಕಾಗ್ತಾ ಇಲ್ಲ ಅಂತಂದರೆ ಬರೆಯೋದು ಮುಖಾಂತರ, ಪೇಂಟ್ ಮಾಡೋದು ಮುಖಾಂತರ, ಮ್ಯೂಸಿಕ್ ಮುಖಾಂತರ ಇರಬಹುದು. ಬಿಕಾಸ್ ಹಾರ್ಟ್ ಇದೆ ಇಲ್ಲಿ, ರೈಟ್? ಎಮೋಷನ್ಸ್, ಕಪ್ಸ್ ಹೆಚ್ಚು ಇದೆ. ಆ್ಯಂಡ್ ದ ಮೂನ್ ಕಾರ್ಡ್ ಇದೆ. ಮೂನ್ ಕಾರ್ಡ್ ಕೂಡ ಎಮೋಷನ್ಸ್ ಬಗ್ಗೆ ಮಾತಾಡುತ್ತೆ. ಸೆಲ್ಫ್ ರಿಫ್ಲೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ. ಬೇರೆಯವ್ರನ್ನ ಯಾರನ್ನ ಕೂಡ ಪ್ಲೀಸ್ ಮಾಡೋದಕ್ಕೆ ಹೋಗಬೇಡಿ. ಪಾಲ್ ನಂಬರ್ 2. ಓಕೆ, ಆ್ಯಂಡ್ ಬೇರೆಯವರಿಗೆ ಹರ್ಟ್ ಕೂಡ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಬೇರೆಯವ್ರಿಗೆ ಹರ್ಟ್ ಕೂಡ ಮಾಡೋದಕ್ಕೆ ನೀವು ಹೋಗಬೇಡಿ. ಓಕೆ, ಸೊ ಎಸ್, ದಿಸ್ ಈಸ್ ಪಾಲ್ ನಂಬರ್ 2. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ರೀಡಿಂಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.